ಈ ದೇವಾಲಯ ಗಂಗರು ಚೋಳರು ರಾಜ್ಯಭಾರವನ್ನು ಮಾಡುವಾಗ ಮಳೆ ಬೆಳೆಗಳೆಲ್ಲರ ತುಂಬ ಕಷ್ಟಗಳನ್ನು ಅನುಭವಿಸ್ತಾಯಿದ್ರು. ಆಗ ರಾಜರು ಪ್ರಜೆಗಳನ್ನು ಕುರಿತು ನಾವು ಏಕೆ ಶಿವಧ್ಯಾನವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೇಳಿದರು. ಆಗ ಪ್ರಜೆಗಳು ಕೇಳಿದರು, ಏಕೆ ಶಿವಧ್ಯಾನವನ್ನು ಮಾಡಬೇಕು? ವಿಷ್ಣು ಇದ್ದಾರಲ್ಲ, ಬ್ರಹ್ಮ ಇದ್ದಾರಲ್ಲ, ಅವರು ಧ್ಯಾನವನ್ನು ಮಾಡ್ಬೋದಲ್ಲ ಅಂತ ಹೇಳಿ. ಆಗ ರಾಜರು ಹೇಳಿದರು, ಶಿವ ಬಂದು ಗಂಗೆಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ, ಹಾಗಾಗಿ ಶಿವ ಒಲಿದು ಗಂಗೆಯನ್ನು ಭೂಲೋಕಕ್ಕೆ ಬಿಟ್ಟರೆ ನಮಗೆ ಮಳೆ ಬೆಳೆಗಳು ಚೆನ್ನಾಗಿ ಆಗಿ ಸಂತೋಷವಾಗಿರ್ತೀವಿ ಅಂತ. ಅದೇ ರೀತಿ ಪ್ರಜೆಗಳು ಒಪ್ಪಿ ರಾಜ ಮತ್ತು ಪ್ರಜೆಗಳು ಇಬ್ಬರೂ ಕೂತು ಶಿವಧ್ಯಾನವನ್ನು ಆರಂಭ ಮಾಡಿದರು. ಆರಂಭ ಮಾಡಿ ಕೆಲವು ದಿನಗಳ ನಂತರ ಶಿವ ಪ್ರತ್ಯಕ್ಷವಾಗಿ ನಿಂತಹ ಸ್ಥಳವೇ ಈ ಸ್ಥಳ. ಶಿವ ಪ್ರತ್ಯಕ್ಷನಾಗಿ ನಿಂತೊಡನೆ ಮಳೆ ಜೋರಾಗಿ ಬರಲಿಕ್ಕೆ ಆರಂಭ ಆಯಿತು. ಆರಂಭ ಆಗಿ ನೀರು ಹರಿತಾ ಮೊದಲು ಅವರ ಪಾದವನ್ನು ಸ್ಪರ್ಶ ಮಾಡಿತು, ಆನಂತರ ಅವರ ಮೊಣಕಾಲವರೆಗೂ ಬಂತು, ಆನಂತರ ಸೊಂಟದವರೆಗೂ ಬಂತು, ಆನಂತರ ಎದೆ ಭಾಗದವರೆಗೂ ನೀರು ಬಂತು. ಇದನ್ನು ಗಮನಿಸಿದ ರಾಜರು, ಇದೇ ರೀತಿ ನೀರು ಹರಿತಾ ಇದ್ದರೆ ಶಿವ ಮುಳುಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಧ್ಯಾನವನ್ನು ಮಾಡೋದನ್ನ ನಿಲ್ಲಿಸೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಆ ನಿಲ್ಲಿಸೋ ಸಮಯಕ್ಕೆ ಸರಿಯಾಗಿ ನೀರು ಬಂದು ಕಂಠದವರೆಗೂ ಇತ್ತು. ಹಾಗಾಗಿ ಜಲ ಅಂದರೆ ನೀರು, ಕಂಠ ಅಂದರೆ ಕುತ್ತಿಗೆ, ಹಾಗಾಗಿ ಜಲಕಂಠೇಶ್ವರ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಈ ದೇವಾಲಯದಲ್ಲಿ ಒಟ್ಟು 5 ಲಿಂಗಗಳಿದೆ. ಮೊದಲನೇ ಲಿಂಗ ಬಂದು ಜಲಕಂಠೇಶ್ವರ, ಎರಡನೇ ಶಿವಲಿಂಗ ಬಂದು ನಂದಿಯ ಹಡೆಯಲ್ಲಿದೆ, ಮೂರನೇ ಶಿವಲಿಂಗ ಬಂದು ಕೈಲಾಸನಾಥೇಶ್ವರರು, ನಾಲ್ಕನೇ ಶಿವಲಿಂಗ ಬಂದು ನಾಗರ ಹೆಡೆಯಲ್ಲಿದೆ, 5ನೇ ಶಿವಲಿಂಗ ಬಂದು ಪಾರ್ವತಿಯ ಒಂದು ಹಣೆಯಲ್ಲಿದೆ. ಅದೇ ರೀತಿಯಲ್ಲಿ ನೋಡೋಕೆ ಹೋದರೆ ನಿಮಗೆ ಇಲ್ಲಿ ದ್ವಾರಪಾಲಕರು ಕಾಣ್ತಾರೆ. ಆ ದ್ವಾರಪಾಲಕರು ಬಂದು ಜಯ ಮತ್ತು ವಿಜಯ. ಏಕೆ ಶಿವನ ದೇವಾಲಯದಲ್ಲಿ ಜಯ ವಿಜಯ ಇದ್ದಾರೆ ಅಂದರೆ, ಈ ದೇವಾಲಯದಲ್ಲಿ ಬರೀ ಶಿವ ಒಬ್ಬರೇ ಇಲ್ಲ, ವಿಷ್ಣುನೂ ಇದ್ದಾರೆ, ಬ್ರಹ್ಮನೂ ಇದ್ದಾರೆ. ಹಾಗಾಗಿ ವಿಷ್ಣುವಿನ ದ್ವಾರಪಾಲಕರು ಜಯ ವಿಜಯರಲ್ಲಿದ್ದಾರೆ. ನಂದಿ ಮತ್ತು ಭೃಂಗಿ ಹೊರಭಾಗದ ಭಾಗದಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ನೀವು ನೋಡ್ತಾ ಬಂದರೆ ಇಲ್ಲಿ ಪಕ್ಕದಲ್ಲಿ ನಾಟ್ಯ ಗಣಪತಿ ಇದ್ದಾರೆ. ಸೊ ಈ ಒಂದು ನಾಟ್ಯ ಗಣಪತಿಯ ಒಂದು ವಿಶೇಷ ಏನಂದರೆ, ನಾವು ಯಾವುದೇ ಒಂದು ಕೌಶಲ್ಯವನ್ನು ಕಲಿಬೇಕಾದಾಗ ಇಲ್ಲಿ ಬಂದು ಅವರಿಗೆ ಪೂಜೆಯನ್ನು ಮಾಡಿ, ಅವರ ಒಂದು ಪ್ರಾರ್ಥನೆಯನ್ನು ಮಾಡಿಸಿ, ಅವರಿಗೆ ಅಷ್ಟೋತ್ರ ಮಾಡಿ, ಆನಂತರ ಆ ಕಾರ್ಯದಲ್ಲಿ ತೊಡಗಿದರೆ ಯಾವುದೇ ಕೌಶಲ್ಯ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಯಾವುದೇ ಒಂದು ಕೌಶಲ್ಯದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗೋದ್ರಿಂದ ಆ ಒಂದು ಕಾರ್ಯದಲ್ಲಿ ಅವರು ಅಭಿವೃದ್ಧಿಯನ್ನು ಸಾಧಿಸ್ತಾರೆ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಬಂದರೆ ನಿಮಗೆ ಕೈಲಾಸನಾಥೇಶ್ವರರು ಕಾಣ್ತಾರೆ. ಸೊ ಇವತ್ತೇನು ನಾವು ಕೈಲಾಸಪಾಳ್ಯ ಅಂತ ಕರಿತಾ ಇದ್ದೀವಿ, ಇದರ ಪೂರ್ವ ಹೆಸರು ಬಂದು ಕಲಾಸಿಪಾಳ್ಯದ ಪೂರ್ವ ಹೆಸರು ಬಂದು ಕೈಲಾಸಪಾಳ್ಯ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಜಾಗದಲ್ಲಿ ಕೈಲಾಸಪಾಳ್ಯ, ಶಂಭುಪಾಳ್ಯ, ಪಾರ್ವತಿಪುರ ಅಂತ ಹೇಳ್ಬಿಟ್ಟು ಇವತ್ತಿನವರೆಗೂ ಇದೆ. ಸೊ ಕೈಲಾಸಪಾಳ್ಯ ಹೋಗಿ ಕಲಾಸಿಪಾಳ್ಯ ಆಯಿತು, ಶಂಭುಪಾಳ್ಯ ಹೋಗಿ ಬಸಪ್ಪ ಸರ್ಕಲ್ ಆಯಿತು, ಪಾರ್ವತಿಪುರ ಮಾತ್ರ ಹಾಗೆ ಉಳಿದಿದೆ. ಇದು ಒಂದು ದೊಡ್ಡ ಕೋಟೆ. ಈ ಕೋಟೆ ಒಳಗೆ ಕೋಟೆ ಜಲಕಂಠೇಶ್ವರ, ಕೋಟೆ ವೆಂಕಟರಮಣ ಸ್ವಾಮಿ, ಕೋಟೆ ಆಂಜನೇಯ, ಈ 3 ದೇವಾಲಯಗಳು ಆಗಿನಿಂದ ಇರುವಂಥದ್ದು. ಸೊ ಇಲ್ಲಿ ಕೈಲಾಸನಾಥೇಶ್ವರರ ಒಂದು ವಿಶೇಷ ಏನೆಂದರೆ, ಇಲ್ಲಿ ಪೂರ್ವಕಾಲದಲ್ಲಿ ಕೈಲಾಸನಾಥೇಶ್ವರರು ಅಂತ ಒಬ್ಬ ಋಷಿಗಳು ವಾಸವಾಗಿದ್ದರು. ಆ ಋಷಿಗಳ ಒಂದು ಇದೇ ಹೆಸರನ್ನೇ ಇಲ್ಲಿ ಕೈಲಾಸಪಾಳ್ಯ ಅಂತ ಕರೀತಾ, ಆ ಋಷಿಗಳ ಒಂದು ಸಜೀವ ಸಮಾಧಿಯೇ ಈ ಸಮಾಧಿ. ಇಲ್ಲಿ ಒಂದು ವಿಶೇಷ ಏನೆಂದರೆ, ನಾವು ಭಕ್ತಿಯಿಂದ ಈ ಮಧ್ಯದ ಮೆಟ್ಲ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡು, ಭಕ್ತಿಯಿಂದ ಕೈಲಾಸನಾಥನ ಪ್ರಾರ್ಥನೆ ಮಾಡಿ ಬಲಗಿವಿಯನ್ನು ಹೊಸ್ತಲಿಗೆ ಕೊಟ್ಟರೆ ನಿಮಗೆ 8 ರೀತಿಯಾದಂಥ ಶಬ್ದಗಳನ್ನು ಕೇಳ್ಬೋದು. ನೀರು ಹರಿಯುವ ಶಬ್ದ ಆಗಿರ್ಬೋದು, ಉಸಿರಾಡುವ ಶಬ್ದ ಆಗಿರ್ಬೋದು, ಘಂಟಾನಾದ ಇರ್ಬೋದು, ಶಂಖನಾದ ಇರ್ಬೋದು, ಜಾಗಟೆನಾದ ಇರ್ಬೋದು, ಅಥವಾ ಅವರು ಪೂಜೆ ಮಾಡ್ತಿರುವಂಥ ನಾದ ಇರ್ಬೋದು, ಧಮರುಗನಾದ ಇರ್ಬೋದು, ಆರತಿ ಮಾಡ್ದಂತ ಇರ್ಬೋದು. ಈ ರೀತಿ ಯಾವುದಾದ್ರೂ ಒಂದು ಧ್ವನಿ ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಮತ್ತು ಅಲ್ಲಿ ಇನ್ನೊಂದು ಗಣಪತಿ ಇದೆ. ಒಂದೇ ದೇವಾಲಯದಲ್ಲಿ 2 ಗಣಪತಿಗಳಿದೆ. ಇಲ್ಲಿರುವಂಥದ್ದು ನಾಟ್ಯ ಗಣಪತಿ, ಅಲ್ಲಿರುವಂಥದ್ದು ದೋಷಹರ ಗಣಪತಿ. ಸೊ ದೇವಾಲಯದ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಏನಾದರೂ ತಪ್ಪುಗಳನ್ನು ಮಾಡಿದರೆ, ನಾವು ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಹೊರಗಡೆ ಹೋಗುವಾಗ ಅಲ್ಲಿ ಏನು ಎಕ್ಕದ ಗಿಡ ಕಾಣುತ್ತೆ, ಆ ಎಕ್ಕದ ಗಿಡದ ಹತ್ರ ನಿಂತ್ಕೊಂಡು ಅವರ ದರ್ಶನವನ್ನು ಮಾಡಿಕೊಂಡು ನನ್ನನ್ನು ಕ್ಷಮಿಸುವಂಥ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಆ ಒಂದು ದೋಷಗಳು ಪರಿಹಾರ ಆಗುತ್ತೆ. ಮತ್ತು ಇಲ್ಲಿ ಬಂದರೆ ನಿಮಗೆ ಕಾಲಭೈರವೇಶ್ವರರು ಇದ್ದಾರೆ. ಸೊ ಯಾವುದೇ ಒಂದು ಶಿವ ಪಾರ್ವತಿ ಇರುವಂಥ ದೇವಾಲಯದಲ್ಲಿ ಕಾಲಭೈರವೇಶ್ವರರು ಇರ್ತಾರೆ. ಈ ಕಾಲಭೈರವೇಶ್ವರರು ಏನಂದರೆ ಒಂದು ಕ್ಷೇತ್ರ ಪಾಲಕರು ಇವರು. ಸೊ ಪಾರ್ವತಿಯ ಒಂದು ಇದನ್ನು ಕ್ಷೇತ್ರವನ್ನು ಪಾಲನೆ ಮಾಡ್ತಾ ಬರ್ತಿರ್ತಾರೆ. ಅದನ್ನು ಇವರು ಕ್ಷೇತ್ರ ಪಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇವರಿಗೆ ಬಂದು ಅಷ್ಟಮಿ ತುಂಬ ಪ್ರಿಯವಾದ್ದು. ಅಷ್ಟಮಿ, ಅಮಾವಾಸ್ಯೆ ಮತ್ತು ಭಾನುವಾರ ರಾಹುಕಾಲದ ಸಮಯ. ಈ ಸಮಯದಲ್ಲಿ ಬಂದು ಇಲ್ಲಿ ಕಾಲಭೈರವನಿಗೆ 8 ರೀತಿಯಾದಂಥ ದೀಪಗಳನ್ನು ಹಚ್ತಾರೆ. ಮೊದಲನೇದಾಗಿ ಕುಂಬಳಕಾಯಿ ದೀಪ, ಎರಡನೇದು ತೆಂಗಿನಕಾಯಿ ದೀಪ, ಮೂರನೇದು ಹಾಗಲಕಾಯಿ ದೀಪ, ನಾಲ್ಕನೇದು ಸಪೋಟ ದೀಪ, 5ನೇದು ನಿಂಬೆಹಣ್ಣಿನ ದೀಪ, 6ನೇದು ಹಾಗಲಕಾಯಿ ದೀಪ, 7ನೇದು ಬೆಲ್ಲದ ದೀಪ, 8ನೇದು ಬಂದು ಮಣ್ಣಿನ ದೀಪ, 9ನೇದು ಬಂದು ಮೆಣಸಿನ ದೀಪ. ಸೊ ಈ ದೀಪಗಳು ಹಚ್ಚುವಂಥ ಉದ್ದೇಶ ಏನಂದರೆ, ಕುಂಬಳಕಾಯಿ ದೀಪ ಹಚ್ಚುವಂಥದ್ದನ್ನ ಕುಂಬಳಕಾಯಿ ದೀಪವನ್ನು ಕೂಷ್ಮಾಂಡ ದೀಪ ಅಂತಲೂ ಕರೀತಾರೆ. ಈ ದೀಪವನ್ನು ಹಚ್ಚುವ ಉದ್ದೇಶ ಏನಂದರೆ, ನಮಗೆ ಯಾರಾದರೂ ಮಾಟ ಮಂತ್ರಗಳನ್ನು ಮಾಡಿಸಿದರೆ, ಕೆಡುಕು ಮಾಡಿಸಿದರೆ, ದೋಷಗಳಿದ್ದರೆ ಮತ್ತು ಶತ್ರುಗಳಿಂದ ಏನಾದ್ರು ತುಂಬ ತೊಂದರೆಗಳಾಗ್ತಾ ಇದ್ದರೆ
ಆ ಸಮಯದಲ್ಲಿ ಬಂದು ಕುಂಬಳಕಾಯಲ್ಲಿ ಅಥವಾ ಕೂಷ್ಮಾಂಡದಲ್ಲಿ ದೀಪವನ್ನು ಹಚ್ಚುತ್ತಾರೆ. ಅದೇ ರೀತಿಯಲ್ಲಿ ಎರಡನೇದು, ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾ ಇರ್ತೀವಿ, ಆ ಕಾರ್ಯ ತಡ ಆಗಿ ಹೋಗ್ತಾ ಇರುತ್ತೆ. ಸೊ ಆ ಕಾರ್ಯದಲ್ಲಿ ಅಭಿವೃದ್ಧಿ ಸಾಧಿಸಿ ಸಫಲತೆಯನ್ನು ಕಾಣೋದಕ್ಕೋಸ್ಕರ ಆ ಒಂದು ತೆಂಗಿನಕಾಯಲ್ಲಿ ದೀಪವನ್ನು ಹಚ್ಚುತ್ತಾರೆ. ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ಕಾರ್ಯಸಿದ್ಧಿಗೋಸ್ಕರ. ಮೂರನೇದಾಗಿ ಹಾಗಲಕಾಯಲ್ಲಿ ದೀಪ ಹಚ್ಚುವಂಥದ್ದು. ಹಾಗಲಕಾಯಲ್ಲಿ ದೀಪ ಹಚ್ಚುವುದೇನೆಂದರೆ, ಆರೋಗ್ಯದ ಸಮಸ್ಯೆ ಇದ್ದರೆ, ಈಗ ಯಾವುದೇ ಒಂದು ಕಾಯಿಲೆಯಿಂದ ನರಳುತ್ತಾ ಇರ್ತಾರೆ, ಆದರೆ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿದಾಗ ನಿಮಗೇನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೂ ಸಮೇತ ಅವರು ತೊಂದರೆಯನ್ನು ಅನುಭವಿಸ್ತಾನೆ ಇರ್ತಾರೆ. ಅಂಥ ಸಮಯದಲ್ಲಿ ಬಂದು ಅವರು ಹಾಗಲಕಾಯಲ್ಲಿ ದೀಪವನ್ನು ಹಚ್ಚೋದ್ರಿಂದ ಆ ಒಂದು ಸಮಸ್ಯೆಯಿಂದ ಅವರು ದೂರ ಆಗ್ತಾರೆ. ಮತ್ತು ನಾಲ್ಕನೇದಾಗಿ ಬಂದು ಬೀಟ್ರೋಡಲ್ಲಿ ದೀಪ ಹಚ್ಚುವಂಥದ್ದು. ಸೊ ರಕ್ತ ಸಂಬಂಧಪಟ್ಟ ಏನಾದರೂ ತೊಂದರೆಗಳಿದ್ದರೆ, ಸೊ ರಕ್ತಹೀನತೆ ಇರ್ಬೋದು ಅಥವಾ ಬಿಳಿ ರಕ್ತ ಕಣಗಳು ಕಮ್ಮಿ ಇರುವಂಥದ್ದು ಇರ್ಬೋದು, ಅಂಥ ಸಮಯದಲ್ಲಿ ಬಂದು ರಕ್ತದ ಒಂದು ಬೀಟ್ರೋಟಲ್ಲಿ ದೀಪವನ್ನು ಹಚ್ಚುವುದರಿಂದ ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಆಗುತ್ತೆ. ಐದನೇದಾಗಿ ಬಂದು ಸಪೋಟದಲ್ಲಿ ದೀಪವನ್ನು ಹಚ್ಚೋದು. ಸೊ ನಾವು ಹಣವನ್ನು ದುಡಿತೀವಿ, ಆದರೆ ಹಣ ಬಂದು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ. ಅಂಥ ಸಮಯದಲ್ಲಿ ಬಂದು ಸಪೋಟದಲ್ಲಿ ದೀಪವನ್ನು ಹಚ್ಚೋದ್ರಿಂದ ನೀವೇನು ಹಣವನ್ನು ಗಳಿಸ್ತೀರ, ಆ ಹಣವನ್ನು ಸ್ವಲ್ಪವಾದರೂ ಉಳಿಸ್ಲಿಕ್ಕೆ ಅನುಕೂಲ ಆಗುತ್ತದೆ. ಆರನೇದಾಗಿ ಬಂದು ಬೆಲ್ಲದ ದೀಪವನ್ನು ಹಚ್ಚುವಂಥದ್ದು. ಸೊ ಮೃತ್ಯು ಒಂದು ಭಯ ಇದೆ ಅಥವಾ ಅಪಮೃತ್ಯು ಕಂಟಕ ಇದೆ ಅನ್ನುವಂಥ ಸಮಯದಲ್ಲಿ ಬಂದು ಇಲ್ಲಿ ಮೃತ್ಯುಂಜಯ ಅಂದರೆ ಬೆಲ್ಲದಲ್ಲಿ ದೀಪ ಹಚ್ಚೋದ್ರಿಂದ ಆ ಒಂದು ಸಮಸ್ಯೆಯನ್ನು ಪರಿಹಾರ ಆಗುತ್ತೆ. ಮತ್ತು ಏಳನೇದಾಗಿ ಬಂದು ನಿಂಬೆಹಣ್ಣಲ್ಲಿ ದೀಪ ಹಚ್ಚುವಂಥದ್ದು. ಸೊ ನಮಗೇನಾದ್ರು ದೃಷ್ಟಿದೋಷಗಳಿತ್ತಂದರೆ ಆ ದೋಷಗಳ ಪರಿಹಾರಕ್ಕೋಸ್ಕರ ನಿಂಬೆಹಣ್ಣಲ್ಲಿ ದೀಪವನ್ನು ಹಚ್ಚುತ್ತಾರೆ. ಮತ್ತು ಕೋರ್ಟಿನಲ್ಲಿ ಯಾವುದೇ ಒಂದು ವ್ಯವಹಾರಗಳು ಇತ್ತಂದರೆ ಅಂಥ ಸಮಯದಲ್ಲಿ ಬಂದು 27 ಮೆಣಸನ್ನು ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಿ ಮೆಣಸಿನ ದೀಪವನ್ನು ಹಚ್ಚುವುದರಿಂದ ಆ ಒಂದು ಸಮಸ್ಯೆಯಿಂದ ಅವರು ಪಾರಾಗ್ತಾರೆ. ಮತ್ತು ಕಡೆಯದಾಗಿ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚುವಂಥದ್ದು. ಸೊ ಮಣ್ಣಿನ ಹಣತೆ ದೀಪವನ್ನು ಹಚ್ಚೋದು ಕಾಲಭೈರವನ ಒಂದು ಅನುಗ್ರಹ ಯಾವಾಗಲೂ ನಮಗಿರಲಿ ಅನ್ನೋದಕ್ಕೋಸ್ಕರ ಯಾವಾಗ ದೇವಾಲಯಕ್ಕೆ ಬರ್ತೀವೋ ಆವಾಗೆಲ್ಲ ಬಂದು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚುವಂಥದ್ದು. ಸೊ ಈ 8 ದೀಪಗಳು ಮೊದಲೇ ಹೇಳಿದ್ನಲ್ಲ, ಆ ದೀಪಗಳನ್ನು ಹಚ್ಚಬೇಕಾದ್ರೆ ಮೊದಲನೇದಾಗಿ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಮಾಡುವಾಗ ಭಾನುವಾರ 2 ಗಂಟೆಗೆ ಬರಬೇಕು. 2 ಗಂಟೆಯಿಂದ 4:15ವರೆಗೂ ಬರೀ ಸಂಕಲ್ಪದ ಕಾರ್ಯನೇ ಇರುತ್ತದೆ. 4:15 ನಂತರ 6 ಗಂಟೆವರೆಗೂ ದೀಪಾರಾಧನೆಯನ್ನು ಮಾಡಬೇಕು. ಸೊ ಇದನ್ನು ಬಿಟ್ಟರೆ ಅಷ್ಟಮಿ ದಿವಸ ಮಾಡ್ಬೋದು ಅಥವಾ ಅಮಾವಾಸ್ಯೆ ದಿವಸ ಮಾಡ್ಬೋದು. ಸೊ ಯಾವಾಗ ಮಾಡಿದರೂ ಸಮೇತ 8 ಭಾನುವಾರ ಮಾಡಬೇಕು, ಇಲ್ಲ 8 ಅಷ್ಟಮಿ ಮಾಡಬೇಕು, ಇಲ್ಲ 8 ಅಮಾವಾಸ್ಯೆ ಮಾಡಬೇಕು. ಸೊ ಆರಂಭದಲ್ಲಿ ಸಂಕಲ್ಪ ಮಾಡಬೇಕು, ಕಡೆಯೊಳಗೆ ಉದ್ಯಾಪನೆಯನ್ನು ಮಾಡಬೇಕು. ಸೊ ಈ ರೀತಿ ಕಾಲಭೈರವನ ಒಂದು ಇದಾಗುತ್ತೆ. ಮತ್ತು ಇನ್ನೊಂದು ವಿಶೇಷವೇನೆಂದರೆ ಇದೇ ತಿಂಗಳ 23ನೇ ತಾರೀಕು ಸೋಮವಾರ ಕಾಲಭೈರವ ಜಯಂತಿ ಇರುತ್ತೆ. ಆ ದಿವಸ ವಿಶೇಷವಾಗಿ ಭಗವಂತನಿಗೆ ಅಭಿಷೇಕ, ಅಲಂಕಾರ, ಚಂಡಿ ವಾದ್ಯ, ನಾದಸ್ವರ ವಾದ್ಯ, ಪ್ರಸಾದ ಸೇವೆ ಎಲ್ಲವೂ ಇರುತ್ತೆ. ಸೊ ಭಕ್ತಾದಿಗಳು ಸಕಾಲಕ್ಕೆ ಬಂದು ಭಾಗವಹಿಸಬೇಕಾಗಿ ವಿನಂತಿ. ಮತ್ತು ಇಲ್ಲಿ ನೋಡಿದರೆ ನಿಮಗೆ ದಕ್ಷಿಣಾಮೂರ್ತಿಗಳು ಅಂದರೆ ಗುರುಗಳು. ಸೊ ಇವರು ಸಮೇತ ಶಿವನ ಒಂದು ರೂಪನೇ, ಶಿವ ತಪಸ್ಸು ಕೂತಿರುವಂಥದ್ದನ್ನೇ ದಕ್ಷಿಣಾಮೂರ್ತಿ ಅಂತಾರೆ. ಸೊ ಕೆಲವೊಂದು ಸಲ ನಾವು ಒಂದು ಮದುವೆ ಕಾರ್ಯವನ್ನು ಮಾಡಬೇಕಾದಾಗ ಅಥವಾ ಪರೀಕ್ಷೆ ಬರೆಯೋದಕ್ಕೆ ಹೋದಾಗ ಅಥವಾ ಆಸ್ಪತ್ರೆಯಲ್ಲಿ ಇರುವಾಗ ಡಾಕ್ಟ್ರು ಹೇಳ್ತಿರ್ತಾರೆ ನಿಮಗೇನು ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ. ಕಡೆಯ ಹಂತಕ್ಕೆ ಬಂದಾಗ ನಾವು ಏನು ಮಾಡೋದಕ್ಕಾಗೋದಿಲ್ಲ, ನಮ್ಮ ಪ್ರಯತ್ನ ಎಲ್ಲ ಪಟ್ಟು ಅಂಥ ಸಮಯದಲ್ಲಿ ಅಥವಾ ಗುರುಬಲ ಇಲ್ಲದಿರುವಾಗ ಗುರುವಾರ ದಿವಸ ಬಂದು ದಕ್ಷಿಣಾಮೂರ್ತಿಗಳಿಗೆ ಪ್ರಾರ್ಥನೆ ಮಾಡಿ ಸೊ ಅವರಿಗೆ ಕನಕ ಪುಷ್ಪ, ಕನಕ ವಸ್ತ್ರ, ಕನಕ ಧಾನ್ಯ ಅಂದರೆ ಬಂಗಾರದ ಒಂದು ಪುಷ್ಪ, ಬಂಗಾರದ ಒಂದು ಧಾನ್ಯ, ಬಂಗಾರದ ಒಂದು ವಸ್ತ್ರ. ಸೊ ಬಂಗಾರದಲ್ಲಿ ನಾವು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ, ಹಳದಿ ಬಣ್ಣದ ಹೂವು ಅಂದರೆ ಶಾವಂತಿಗೆ ಹೂವು ಅಥವಾ ರೋಸ್ ಹೂವು ಮತ್ತು ಹಳದಿ ವಸ್ತ್ರ ಹಾಕುವಂಥದ್ದು. ಹಳದಿ ಧಾನ್ಯ ಅಂದರೆ ಕಡಲೆಕಾಳಿನ ಹಾರವನ್ನು ಹಾಕ್ಕೊಂಡು ಗುರುವಾರ ಪೂಜೆಯನ್ನು ಮಾಡ್ಕೊಂಡು ಹೋಗೋದ್ರಿಂದ ಆ ಗುರುವಿನ ಒಂದು ಅನುಗ್ರಹ ಆಗಿ ಎಲ್ಲ ಕಾರ್ಯಗಳು ಸಕ್ರಿಯವಾಗಿ ನಡೆಯುತ್ತೆ. ಮತ್ತು ಇಲ್ಲಿ ವೀರಭದ್ರೇಶ್ವರರಿದ್ದಾರೆ. ಸೊ ಇಲ್ಲಿ ಬರೀ ವೀರಭದ್ರೇಶ್ವರರು ಮಾತ್ರ ಇಲ್ಲ, ಅವ್ರ ಜೊತೆಯಲ್ಲಿ ಭದ್ರಕಾಳಿನ ಸಮೇತ ನೆಲೆಸಿದ್ದಾರೆ. ಸೊ ಭದ್ರಕಾಳಿ ಬಂದು ಇಲ್ಲಿ ಕೆಳ ಭಾಗದಲ್ಲಿದ್ದಾರೆ. ಸೊ ಅವರಿಗೆ ಕುರಿ ಮುಖವಿರುತ್ತದೆ. ಅವರು ಬಂದು ಭದ್ರಕಾಳಿ, ಇವರು ಬಂದು ವೀರಭದ್ರೇಶ್ವರು. ಸೊ ನಮಗೇನಾದರೂ ಶತ್ರುಗಳಿಂದ ತುಂಬ ತೊಂದರೆ ಆಗ್ತಿದ್ದಾಗ ಅಂಥ ಸಮಯದಲ್ಲಿ ಬಂದು ಇವರಿಗೆ ಪೂಜೆಯನ್ನು ಮಾಡಿಕೊಂಡು ಇವರ ಒಂದು ಪ್ರಾರ್ಥನೆ ಮಾಡುವುದರಿಂದ ಆ ಒಂದು ಸಮಸ್ಯೆಯಿಂದ ಅವರು ಹೊರಗಡೆ ಬರ್ತಾರೆ. ಮತ್ತು ಇಲ್ಲಿ ನಿಮಗೆ ಸುಬ್ರಹ್ಮಣ್ಯೇಶ್ವರ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರುವುದು ಷಣ್ಮುಖ ಅಂದರೆ 6 ಮುಖ. ಸೊ ಇವರ ಒಂದು ವಿಶೇಷ ಏನಂದರೆ ಮಂಗಳವಾರ ಮತ್ತು ಷಷ್ಠಿ, ಮಂಗಳವಾರ ದಿವಸ ಇವರಿಗೆ ವಿಶೇಷವಾಗಿ ಪೂಜೆ ಆಗುತ್ತೆ. ಆ ಸಮಯದಲ್ಲಿ ಯಾರಾದರೂ ಕಂಕಣ ಭಾಗ್ಯ ಕೂಡ ಬಂದಿಲ್ಲ ಅಥವಾ ವಿವಾಹ ಆಗ್ತಿಲ್ಲ, ಮದುವೆ ಆಗ್ತಿಲ್ಲ, ಬಂದು ಹೋಗ್ತಿದ್ದಾರೆ ಆದ್ರೂ ಆಗ್ತಿಲ್ಲ ಅನ್ನುವಂಥವರು ಅಥವಾ ಸಂತಾನ ಭಾಗ್ಯ ಆಗಿಲ್ಲ ಅನ್ನುವಂಥವರು 6 ಮಂಗಳವಾರ ಬಂದು ಇಲ್ಲಿ ಸುಬ್ರಹ್ಮಣ್ಯನಿಗೆ ಪೂಜೆಯನ್ನು ಸಲ್ಲಿಸಿ ಆನಂತರ ಅವರಿಗೆ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ಇಟ್ಟು
6 ತುಪ್ಪದ ದೀಪಗಳನ್ನು ಹಚ್ಕೊಂಡು 6 ಮಂಗಳವಾರ ಮಾಡೋದ್ರಿಂದ ಅವರಿಗೆ ಕಲ್ಯಾಣ ಭಾಗ್ಯ ಕೂಡ ಬರುತ್ತೆ. ಅದೇ ರೀತಿ ಸಂತಾನ ಭಾಗ್ಯ ಇಲ್ದಿರುವಂಥವರು 6 ಮಂಗಳವಾರ ಬಂದು ಪೂಜೆ ಸಾಮಾನು ಮತ್ತು ಒಣ ದ್ರಾಕ್ಷಿ, ಖರ್ಜೂರ, ಆನಂತರ ದಾಳಿಂಬೆ ಮತ್ತು ಬಾದಾಮಿ, ಕೆಂಪು ಕಲ್ಸಕ್ಕರೆ ಮತ್ತು ದ್ರಾಕ್ಷಿ ಇವುಗಳನ್ನು ತಗೊಂಡು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗೋದ್ರಿಂದ ಅದನ್ನು ನೈವೇದ್ಯವಾಗಿ ಅವರು ಶಯನಾವಸ್ಥೆಯಲ್ಲಿ ಇರುವಾಗ ಸೇವನೆ ಮಾಡೋದ್ರಿಂದ 6 ಮಂಗಳವಾರ ಮಾಡೋದ್ರಿಂದ ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸ್ತಾರೆ. ಮತ್ತು ಇಲ್ಲಿ 6 ಮುಖಗಳಿರುವಂಥದ್ದು. ಅದೇ ರೀತಿ ಇಲ್ಲಿ ನೋಡಿದರೆ ನಿಮಗೆ ನಾಗಪ್ಪ ಅವ್ರು ಕಾಣ್ತಾರೆ. ಸೊ ನಾನು ಈಗಾಗಲೇ ತಿಳಿಸಿದಂಗೆ 5 ಲಿಂಗಗಳಲ್ಲಿ 4ನೇ ಲಿಂಗ ಬಂದು ಇಲ್ಲಿ ಇವರ ಹಣೆಯಲ್ಲಿ ಇದೆ. 3 ಲಿಂಗಗಳಲ್ಲಿ ನೋಡಿದರೆ ಆಲ್ರೆಡಿ ಜಲಕಂಠೇಶ್ವರ, ನಂದಿಯ ಹಣೆಯಲ್ಲಿ 1, ನಂದಿಯ ಹಣೆಯಲ್ಲಿ 1, ಕೈಲಾಸನಾಥ 1, ಇದು ಬಂದು ನಾಗನಾಥೇಶ್ವರ. ಮತ್ತು ನಿಮಗೆ ಮೇಲೆ ನೋಡಿದರೆ ಆಮೆ ಕಾಣುತ್ತೆ. ಸೊ ಇದು ಬಂದು ಧ್ಯಾನ ಮಾಡುವಂಥ ಸ್ಥಳಗಳು. ಇಲ್ಲಿ ಆಮೆ ಇದೆ, ಮುಂದೆ ಹೋದರೆ ನಿಮಗೆ ಸರ್ಪ ಕಾಣುತ್ತೆ, ಅದಕ್ಕೆ ಮುಂದೆ ಹೋದರೆ ಮತ್ಸ್ಯ ಕಾಣುತ್ತೆ. ಸೊ ಇಲ್ಲಿ ಕೂರ್ಮದ ಒಂದು ವಿಶೇಷ ಏನಂದರೆ ಇದು ಬಂದು ಮೂಲನಾಡಿ. ಮನುಷ್ಯನಿಗೆ 3 ನಾಡಿಗಳಿರುತ್ತೆ: ಮೂಲನಾಡಿ, ಮಧ್ಯನಾಡಿ, ಬ್ರಹ್ಮನಾಡಿ ಅಂತ ಹೇಳ್ಬಿಟ್ಟು. ಮೂಲನಾಡಿ ಬಂದು ಸೊಂಟದಿಂದ ಪಾದದವರೆಗೂ, ಮಧ್ಯನಾಡಿ ಬಂದು ಕುತ್ತಿಗೆಯಿಂದ ಸೊಂಟದವರೆಗೂ, ಬ್ರಹ್ಮನಾಡಿ ಬಂದು ಶಿಖದಿಂದ ಕುತ್ತಿಗೆವರೆಗೂ. ಸೊ ಈ ನಾಡಿಗಳಲ್ಲಿ ಏನೇ ಒಂದು ಋಣಾತ್ಮಕ ಶಕ್ತಿ ಇದ್ದರೆ ಆ ಶಕ್ತಿಯನ್ನು ಇಲ್ಲಿ ಎಳೆಯುತ್ತೆ. ಸೊ ಇಲ್ಲಿ ಕೂತ್ಕೊಳ್ಳುವಾಗ, ಕೂರ್ಮದ ಹತ್ರ ಕೂತ್ಕೊಳ್ಳುವಾಗ ನಾವು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು. ಮತ್ತು ಹೆಣ್ಮಕ್ಳಾದವರು ತಲೆಭಾಗದಲ್ಲಿ ಕೂತ್ಕೋಬೇಕು, ತಲೆ ಕೆಳಗಡೆ, ಮತ್ತು ಗಂಡು ಮಕ್ಕಳು ಬಾಲದ ಕೆಳಗಡೆ ಕೂತ್ಕೋಬೇಕು. ಸೊ ಪ್ರತಿಯೊಂದು ಬಿಂದುವಿನಲ್ಲೂ ಅಂದರೆ ಪಾಯಿಂಟಲ್ಲೂ 20 ನಿಮಿಷ ಕಾಲ ಕೂತ್ಕೋಬೇಕು. ಕೂತ್ಕೊಂಡು ಅವರು ಮನೆ ದೇವ್ರನ್ನಾದರೂ ನೆನೆಸ್ಕೋಬೋದು, ಇಲ್ಲ ಓಂ ನಮಃ ಶಿವಾಯ ಅಂತಾದರೂ ಹೇಳ್ಕೋಬೋದು, ಇಲ್ಲ ಓಂಕಾರವಾದರೂ ಹೇಳ್ಬೋದು. ಸೊ ಅದನ್ನು ಹೇಳಿಕೊಂಡು 20 ನಿಮಿಷ ಇಲ್ಲಿ ಧ್ಯಾನ ಮಾಡೋದ್ರಿಂದ ಸೊ ಅವರಿಗೆ ಪೂರ್ವದಿಂದ ಬಂದಿರುವಂಥ ಒಂದು ಸಮಸ್ಯೆಗಳಾದ ಮಾತೃಹತ್ಯಾ ದೋಷ ಇರ್ಬೋದು, ಪಿತೃಹತ್ಯಾ ದೋಷ ಇರ್ಬೋದು, ಸ್ತ್ರೀ ಹತ್ಯಾ ದೋಷ ಇರ್ಬೋದು, ತಂದೆ ತಾಯಿಗಳಿಂದ ಶಾಪಕ್ಕೆ ಒಳಗಾಗಿರುವಂಥದ್ದು, ಸ್ತ್ರೀ ಶಾಪಕ್ಕೆ ಒಳಗಾಗಿರುವಂಥದ್ದು, ಇಂತಹ ಸಮಸ್ಯೆಗಳಿಂದ ಪರಿಹಾರ ಆಗ್ತಾರೆ ಮತ್ತು ದೇಹದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಇಲ್ಲಿ ನಿಮಗೆ ವಿಷ್ಣುಗಳನ್ನು ನೋಡ್ಬೋದು. ಸೊ ಮುಂದೆ ಬಂದು ಶಿವ ಇದ್ದಾನೆ, ಹಿಂದ್ಗಡೆ ಬಂದು ವಿಷ್ಣು ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಮೇಲೆ ನೋಡಿದ್ರೆ ನಿಮಗೆ ಸರ್ಪ ಕಾಣುತ್ತೆ. ಈ ಸರ್ಪ ಬಂದು ಇದು ಬಂದು ಮಧ್ಯನಾಡಿ. ಇಲ್ಲಿ ಕೂತ್ಕೊಳ್ಳುವಾಗ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳುವಾಗ ಹೆಣ್ಮಕ್ಳು ತಲೆ ಹತ್ರ ಕೂತ್ಕೋಬೇಕು, ಗಂಡು ಮಕ್ಕಳು ಬಾಲದ ಹತ್ರ ಕೂತ್ಕೋಬೇಕು. ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಸರ್ಪದೋಷ ಇರ್ಬೋದು, ಕಾಳಸರ್ಪದೋಷ ಇರ್ಬೋದು, ಅರ್ಧ ತಲೆನೋವು ಇರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳಿರ್ಬೋದು, ಕಂಕಣ ಭಾಗ್ಯ ಕೂಡ ಬರ್ದಿರುವಂಥದ್ದು, ಮದುವೆ ಆಗದಿರುವಂಥದ್ದು, ಇಂಥ ಸಮಸ್ಯೆಗಳೇನೇ ಇದ್ರೂ ಇಲ್ಲಿ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮತ್ತು ಇಲ್ಲಿ ನಿಮಗೆ ಚತುರ್ಮುಖ ಬ್ರಹ್ಮನನ್ನು ನೋಡ್ಬೋದು ನೀವು. ಸೊ ಇಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾರೆ. ಸೊ ಈ ಶಿವಾಲಯದಲ್ಲಿ ಮುಂದೆ ಶಿವ ಇದ್ದಾನೆ, ಹಿಂದುಗಡೆ ವಿಷ್ಣು ಇದ್ದಾರೆ ಮತ್ತು ಪಕ್ಕದಲ್ಲಿ ಬ್ರಹ್ಮ ಇದ್ದಾರೆ. ಸೊ ಹಾಗೆ ಇಲ್ಲಿ ಬಂದು ನಿಮಗೆ ಚಂಡಿಕೇಶ್ವರರು ಕಾಣ್ತಾರೆ. ಸೊ ಮೂಲೆಯೊಳಗೆ ಚಂಡಿಕೇಶ್ವರ ಒಂದು ವಿಶೇಷ ಏನಂದರೆ ಮಕ್ಕಳೇನಾದರೂ ಚಂಡಿಕೇಶ್ವರ ಮಕ್ಕಳೇನಾದರೂ ತುಂಬ ಹಠ ಮಾಡ್ತಾ ಇದ್ದರೆ, ಊಟ ಮಾಡದಿರುವಂಥದ್ದು, ನಿದ್ದೆಯಲ್ಲಿ ಎದ್ದೆದ್ದು ಕೂರುವಂಥದ್ದು, ಇಂತಹ ಸಮಸ್ಯೆಗಳೇನೇ ಇದ್ರೂ ಅವರು ಬಂದು ಬುಧವಾರ ದಿವಸ ಇಲ್ಲಿ ಚಂಡಿಕೇಶ್ವರನಿಗೆ ಪೂಜೆ ಸಾಮಾನು ಮತ್ತು ಕಡಲೆಪುರಿಯನ್ನು ತಗೊಬಂದು ಇಲ್ಲಿ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಆ ಒಂದು ಪುರಿಯನ್ನು ಅವರು ಸೇವನೆ ಮಾಡೋದ್ರಿಂದ ಆ ಒಂದು ಚಂಡಿಯಿಂದ ಅವ್ರಿಗೆ ನಿವಾರಣೆ ಆಗುತ್ತೆ. ಮತ್ತು ಅದರ ಪಕ್ಕದಲ್ಲಿ ನೋಡಿದರೆ ನಿಮಗೆ ವಾಗ್ದೇವಿ ಅಂದರೆ ಸರಸ್ವತಿ ಕಾಣ್ತಾರೆ. ಇಲ್ಲಿ ಸರಸ್ವತಿಯಲ್ಲೇ ಇಬ್ಬರಿದ್ದಾರೆ, ಲಕ್ಷ್ಮಿ ಮತ್ತು ಸರಸ್ವತಿ ಅಂತ ಹೇಳ್ಬಿಟ್ಟು. ಅವರ ಬಲಗೈಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಅಭಯ ವಸ್ತುವನ್ನು ಇಟ್ಕೊಂಡಿದ್ದಾರೆ, ಅದು ಬಂದು ಲಕ್ಷ್ಮಿ. ಇನ್ನೊಂದು ಕೈ ಬಂದು ವೀಣೆಯ ಮೇಲಿದೆ, ಅದು ಬಂದು ಸರಸ್ವತಿ. ಸೊ ಇಲ್ಲಿ ಮಕ್ಕಳು ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಮಕ್ಕಳು ಶಾಲೆಗೆ ಪ್ರವೇಶ ಮಾಡುವಾಗ ಮತ್ತು ಯಾವುದಾದ್ರೂ ವಿಶೇಷ ಪರೀಕ್ಷೆಗಳನ್ನು ಬರೆಯುವಾಗ, ನೀಟ್ ಇರ್ಬೋದು, CET ಇರ್ಬೋದು, IAS, KAS ಅಂಥ ಪರೀಕ್ಷೆಗಳನ್ನು ಬರೆಯುವಾಗ ಇಲ್ಲಿ ಶುಕ್ರವಾರ ದಿವಸ ಬಂದು ತಾಯಿಗೆ ಸಂಕಲ್ಪ ಮಾಡಿಕೊಂಡು 7 ಶುಕ್ರವಾರ ದಿವಸ ಪೂಜೆ ಮಾಡಿಕೊಂಡು 7 ತುಪ್ಪದ ದೀಪ ಮತ್ತು ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಹೋಗೋದ್ರಿಂದ ಅವರು ಆ ಒಂದು ಪರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಪಡಿತಾರೆ. ಮತ್ತು ಅದೇ ರೀತಿಯಲ್ಲಿ ಸ್ವಂತ ಉದ್ಯೋಗಗಳನ್ನು ಮಾಡುವಂಥವರು ಸಮೇತ ಇಲ್ಲಿ ಬಂದು ದೇವಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ. ಮತ್ತು ಮೇಲೆ ನೋಡಿದರೆ ನಿಮಗೆ ಮತ್ಸ್ಯ ಕಾಣುತ್ತೆ. ಇದು ಬಂದು ಬ್ರಹ್ಮನಾಡಿ. ಈಗಾಗಲೇ ಇಬ್ಬರು ಕೂತು ಧ್ಯಾನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬ್ರಹ್ಮನಾಡಿಯಲ್ಲಿ ಕೂತ್ಕೊಳ್ಳುವಾಗ ನಾವು ಈಶಾನ್ಯಕ್ಕೆ ಮುಖ ಮಾಡ್ಕೋಬೇಕು. ಪೂರ್ವ ಮತ್ತು ಉತ್ತರಕ್ಕೂ ಎರಡೂ ಮಧ್ಯೆ ಬರುವಂಥದ್ದು ಈಶಾನ್ಯ ದಿಕ್ಕು. ಆ ದಿಕ್ಕಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮ್ಮ ಪಂಚೇಂದ್ರಿಯಗಳೇನಿದೆ ಆ ಪಂಚೇಂದ್ರಿಯಗಳು ಕ್ರಿಯಾಶೀಲವಾಗುತ್ತೆ ಮತ್ತು ಅಲ್ಲಿರುವಂಥ ಋಣಾತ್ಮಕ ಶಕ್ತಿ ಹೊರಗಡೆ ಹೋಗಿ ಧನಾತ್ಮಕ ಶಕ್ತಿ ಬೆಳೆಯುತ್ತೆ. ಮತ್ತು ಇಲ್ಲಿ ಕೂತು ಧ್ಯಾನ ಮಾಡೋದ್ರಿಂದ ನಾನು, ನನ್ನ ಉದ್ಯೋಗ, ನನ್ನ ವ್ಯಾಪಾರ, ನನ್ನ ಹಣಕಾಸು, ನನ್ನ ಸಮುದಾಯ, ನನಗೆ ಸಂಬಂಧಪಟ್ಟದ್ದು ಏನೇನಿದೆ ಆ ಎಲ್ಲವೂ ಅಭಿವೃದ್ಧಿ ಆಗೋದಕ್ಕೋಸ್ಕರ ಇಲ್ಲಿ ಕೂತು ಧ್ಯಾನ ಮಾಡ್ತಾರೆ. ಮತ್ತು ಅದೇ ರೀತಿ ನೀವು ಮುಂದೆ ನೋಡಿದರೆ ಇಲ್ಲಿ ದುರ್ಗಾದೇವಿ ಕಾಣ್ತಾರೆ.
ಅವ್ರನ್ನ ಮಹಾದುರ್ಗಿ ಅಂತಲೂ ಕರೀತಾರೆ ಮತ್ತು ವಿಷ್ಣು ದುರ್ಗಿ ಅಂತಲೂ ಕರೀತಾರೆ. ಯಾಕಂದರೆ ಇಲ್ಲಿ ದುರ್ಗಿಯ ಕೈಯಲ್ಲಿ ಈ ಕಡೆ ಆ ಕಡೆ ನೋಡಿದರೆ ನೀವು ಶಂಖಚಕ್ರಗಳು ಕಾಣ್ತೀರಿ. ಸೊ ಶಂಖಚಕ್ರಗಳು ಕಾಣೋದ್ರಿಂದ ವಿಷ್ಣು ದುರ್ಗಿ ಅಂತಲೂ ಕರೀತಾರೆ, ಮಹಾದುರ್ಗಿ ಅಂತಲೂ ಕರೀತಾರೆ. ಸೊ ಇಲ್ಲಿ ಬಂದು ನಿಮಗೆ ಶುಕ್ರವಾರ ದಿವಸ ಇವರಿಗೆ 16 ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ಬಂದು ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು, ಇಲ್ಲ ಮಂಗಳವಾರ 16 ಮಂಗಳವಾರ ಬಂದು ನಿಂಬೆಹಣ್ಣಲ್ಲಿ ದೀಪ ಹಚ್ಚುವುದರಿಂದ ಸೊ ಮದುವೆ ಕಾರ್ಯ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಕಾರ್ಯಗಳು ಮಾಡುವಾಗ ಯಾವುದೇ ರೀತಿಯಂಥ ವಿಘ್ನಗಳಿಲ್ದಿರ ಆ ಕಾರ್ಯವನ್ನು ಸಕ್ರಿಯವಾಗಿ ಮಾಡಿ ಸಫಲತೆಯನ್ನು ಹೊಂದುತ್ತಾರೆ. ಮತ್ತು ಇಲ್ಲಿ ನೋಡಿದರೆ ನಿಮಗೆ ಸೂರ್ಯನಾರಾಯಣ ಸ್ವಾಮಿಗಳು ಕಾಣ್ತಾರೆ. ಸೊ ಈ ದೇವಾಲಯದಲ್ಲಿ ನವಗ್ರಹ ಇದ್ದರೂ ಸಮೇತ ಇಲ್ಲಿ ಸೂರ್ಯನಾರಾಯಣನ ವಿಶೇಷವಾಗಿ ಇಟ್ಟಿದ್ದಾರೆ. ಸೊ ಇಲ್ಲಿ ಸೂರ್ಯನಾರಾಯಣ ಒಂದು ಇದೇನೆಂದರೆ ಇವರಿಗೆ ಪ್ರಿಯವಾದಂಥ ವಾರ ರವಿವಾರ. ಆ ದಿವಸ ಇವರಿಗೆ ಬಂದು ಕೆಂಪು ವಸ್ತ್ರ, ಆಮೇಲೆ ಕೆಂಪು ಹೂವಿನ ಹಾರ ಹಾಕಿ ಗೋಧಿಯನ್ನು ನೈವೇದ್ಯವಾಗಿಟ್ಟು ಇವ್ರಿಗೂ ಸಮೇತ 7 ತುಪ್ಪದ ದೀಪಗಳನ್ನು ಹಚ್ಕೊಂಡು ಹೋಗೋದರಿಂದ ಸೂರ್ಯನಾರಾಯಣ ಒಂದು ಅನುಗ್ರಹ ಆಗಿ ಯಾವಾಗಲೂ ಅವರು ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾರೆ. ಮತ್ತು ಇಲ್ಲಿ ಕಡೆಯದಾಗಿ ಹೇಳಬೇಕಂದ್ರೆ ಅಮ್ಮನವರು ಎಲ್ಲ ಕಡೆ ಅಮ್ಮನವರು ನಿಮಗೆ ಉಗ್ರ ರೂಪದಲ್ಲಿ ಕಾಣ್ತಾರೆ. ಇಲ್ಲಿ ಅಮ್ಮನವರು ಬಂದು ಸೌಮ್ಯ ರೂಪದಲ್ಲಿ ಇದ್ದಾರೆ. ಸೊ ಸೌಮ್ಯ ರೂಪದಲ್ಲಿ ಜೊತೆಗೆ ಇವರ ಒಂದು ಹಣೆಯಲ್ಲಿ ನೀವು 5ನೇ ಒಂದು ಶಿವಲಿಂಗವನ್ನು ಕಾಣ್ಬೋದು. ಸೊ ಇಲ್ಲಿ 5ನೇ ಶಿವಲಿಂಗ ಇದೆ. ಮತ್ತು ಈ ಕಡೆ ಬಲಗಡೆ ಬಂದು ಸೂರ್ಯ ಇದ್ದಾನೆ, ಎಡಗಡೆ ಬಂದು ಚಂದ್ರ ಇದ್ದಾರೆ. ಮತ್ತು ಅವರು 2 ಕೈಗಳನ್ನು ನೋಡಿದಾಗ ಒಂದು ಕೈ ಕೆಳಭಾಗವನ್ನು ತೋರಿಸ್ತಾ ಇದೆ, ಇನ್ನೊಂದು ಕೈ ಮೇಲ್ಭಾಗವನ್ನು ತೋರಿಸ್ತಾ ಇದೆ. ಸೊ ಯಾರೇ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಾಗ ಸೊ ಆ ಸಮಸ್ಯೆಗಳನ್ನು ಅವರು ಎಡಗೈಯಲ್ಲಿ ಸ್ವೀಕಾರ ಮಾಡಿ ಬಲಗೈಯಲ್ಲಿ ಅಭಯಹಸ್ತವನ್ನು ನೀಡಿ ಕಳಿಸ್ತಾರೆ. ಮತ್ತು ಇಲ್ಲಿ ಹಣೆಯಲ್ಲಿ ಲಿಂಗ ಮತ್ತು ಸೂರ್ಯಚಂದ್ರರಿರುವಂಥ ಒಂದು ವಿಶೇಷ ಏನು ಅಂದರೆ ಎಲ್ಲಿನವರೆಗೂ ಲಿಂಗಾರಾಧನೆ ನಡೀತಾ ಇರುತ್ತೆ, ಎಲ್ಲಿನವರೆಗೂ ಸೂರ್ಯಚಂದ್ರ ಇರ್ತಾರೋ ಅಲ್ಲಿನವರೆಗೂ ಯಾರೇ ಅವರ ಕಷ್ಟಗಳನ್ನು ಹೇಳ್ಕೊಂಡು ಅಮ್ಮನವರೊಳಗೆ ಬಂದರೆ ಆ ಕಷ್ಟಗಳನ್ನು ನಿವಾರಣೆ ಮಾಡಿ ಕಳಿಸ್ಕೊಡ್ತೀವಿ ಅನ್ನೋಂಥ ಒಂದು ಸಂದೇಶವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದಿಷ್ಟು ಈ ದೇವಾಲಯದ ಒಂದು ವಿಚಾರ ಸರ್. ಸೊ ಇಲ್ಲಿ 2ನೇದು ಶಿವಲಿಂಗ ಸೊ ನಂದಿಯ ಹಣೆಯಲ್ಲಿದೆ. ಸೊ ಯಾವಾಗಲೇ ನಾವು ಶಿವಾಲಯಕ್ಕೆ ಬಂದಾಗ ನಂದಿಯನ್ನು ಸ್ಪರ್ಶ ಮಾಡಿ ಶಿವಪೂಜೆಯನ್ನು ಮಾಡಿಕೊಂಡು ಹೋಗಬೇಕು. ಈ ನಂದಿಯನ್ನು ಯಾವ ರೀತಿ ಅಂದರೆ ಈ ಥರ ಕೈ ಇಟ್ಕೊಂಡೆಲ್ಲ ನೋಡ್ತಾರಲ್ಲ ಅವೆಲ್ಲ ಏನು ಅವಶ್ಯಕತೆ ಇಲ್ಲ ಸರ್. ಆರಾಮಾಗಿ ಅವರ ಭುಜವನ್ನು ಮುಟ್ಟಿ ಅವರ ಬೆನ್ನ ಮೇಲೆ ಕೈ ಆಡಿಸಿ ನೋಡಿದರೆ ಸಾಕು. ಮತ್ತು ಇನ್ನೊಂದು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಕಿವಿಯನ್ನು ಮುಚ್ಕೊಂಡು ಇನ್ನೊಂದು ಕಿವಿಯಲ್ಲಿ ಹೇಳ್ತಾರೆ. ಅದರ ಉದ್ದೇಶ ಏನಂದರೆ ನಾವು ಒಂದು ಸಲ ನಂದಿ ಹತ್ರ ಹೇಳಿದರೆ ಅದು 100 ಸಲ ಶಿವನಿಗೆ ಮುಟ್ಟುತ್ತೆ ಅನ್ನುವಂಥ ಒಂದು ಪ್ರಾರ್ಥನೆ ಇರುವಂಥದ್ದು. ಮತ್ತು ಏಕೆಂದರೆ 2 ಬೆರಳು ಇಟ್ಕೊಂಡು ನೋಡಬೇಕು ಅಂತ ಹೇಳೋದು ಯಾವ ಉದ್ದೇಶದಿಂದ ಅಂದರೆ ನಮ್ಮ ದೃಷ್ಟಿ ಬೇರೆ ಎಲ್ಲೂ ಹೋಗ್ದಿರ ಇರಲಿ ಅನ್ನೋದಕ್ಕೋಸ್ಕರ. ಈಗ ನಾವು ಗಾಡಿ ಓಡಿಸೋವಾಗ ಯಾವ ರೀತಿ ಹೆಲ್ಮೆಟ್ ಹಾಕ್ಕೊಂಡ್ರೆ ಎದುರುಗಡೆ ನೋಡ್ಕೊಂಡು ಹೋಗ್ತಾ ಇರ್ತೀವೋ ಅದೇ ರೀತಿ ನಂದಿಯ ಒಂದು 2 ಕೊಂಬಿನ ಮೇಲೆ ನಾವು ಬೆರಳನ್ನು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಬೆರಳಿನ ಮಧ್ಯದಲ್ಲಿ ನೋಡುವಾಗ ನಮ್ಮ ಕಣ್ದೃಷ್ಟಿ ನೇರವಾಗಿ ಶಿವನ ಮೇಲೆ ಬೀಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದು ಮಾಡುವಂಥದ್ದು. ಸೊ ಇಷ್ಟೊತ್ತು ಮಾಹಿತಿಯನ್ನು ಪಡೆದಿದ್ದಕ್ಕಾಗಿ ತಮ್ಮ ಹೆಸರು ಹೇಳಿ ಗುರುಗಳೇ. ಧನ್ಯವಾದಗಳು. ನಾನು ಇಲ್ಲಿ ನಮ್ಮ ಹಳೆಯ ಚಂದ್ರಮೋಹನ್ ದೀಕ್ಷಿತ್ ಅವರು ಪ್ರಧಾನ ಅರ್ಚಕರು. ಅವರ ದೂರವಾಣಿ ಸಂಖ್ಯೆ ಬಂದು 996636000619. ಸೊ ನಿಮಗೆ ಯಾವುದೇ ಒಂದು ವಿಚಾರಗಳು ಬೇಕಾದರೆ ಅವ್ರನ್ನ ಸಂಪರ್ಕಿಸಬೇಕಾಗಿ ವಿನಂತಿ.